ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಫಿಶ್ ಕಬಾಬ್ ರೆಡಿ ಮಾಡ್ತಿದ್ದೇವೆ. ನೋಡಿ, ಫಿಶ್ ತಗೊಂಡಿದ್ದೇನೆ. ನೋಡಿ, ಫಿಶ್ ಕ್ಲೀನ್ ಮಾಡ್ತಾ ಇದ್ದೇವೆ. ಇದೆಲ್ಲ ಸರಿಯಾಗಿ ನೋಡಿ, ಕಬಾಬ್ ಪೀಸ್ಗೆ ಇವಾಗ ನಾವು ಕಟ್ ಮಾಡ್ತಾ ಇದ್ದೇವೆ. ನೋಡಿ, ನೋಡಿ ಕಬಾಬ್ ಪೀಸ್ ಇವಾಗ ಕಟ್ ಮಾಡಿ ಹಾಕಿದ್ದೇವೆ. ಇವಾಗ ಇದನ್ನ ಕ್ಲೀನ್ ಮಾಡ್ಕೊಂಬರ್ತೇನೆ. ನೋಡಿ ಫ್ರೆಂಡ್ಸ್, ಫಿಶ್ ಕಬಾಬ್ಗೆ ಕ್ಲೀನ್ ಮಾಡ್ಕೊಂಡು ಬಂದಿದ್ದೇನೆ ಫಿಶನ್ನು. ಇವಾಗ ನೋಡಿ ರೆಡಿ ಮಾಡೋಣ. ಫಿಶ್ ಕಬಾಬ್ಗೆ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೇನೆ. ನೋಡಿ, 2 ಸ್ಪೂನ್ ಚಿಲ್ಲಿ ಪೌಡರ್ ತಗೊಳ್ತಿದ್ದಾನೆ, 2 ಸ್ಪೂನ್ ಕಾರ್ನ್ ಫ್ಲೋರ್ ತಗೊಂಡಿದ್ದೇನೆ, ರುಚಿಗೆ ತಕ್ಕಷ್ಟು ಸಾಲ್ಟ್ ತಗೊಂಡಿದ್ದೇನೆ, 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೇನೆ, 1/4 ಸ್ಪೂನು ಟರ್ಮರಿಕ್ ತಗೊಂಡಿದ್ದೇನೆ, ಇವಾಗ ಇದಕ್ಕೆ ಹುಣಸೆಹಣ್ಣೆ ಸ್ವಲ್ಪ ರಸ ತಗೊಳ್ತಿದ್ದೇನೆ. ನೋಡಿ, ಎಲ್ಲ ಮಸಾಲ ಮಿಕ್ಸ್ ಆಗಿದೆ ಚೆನ್ನಾಗಿ. ಸ್ವಲ್ಪ ದಪ್ಪನೇ ಇರಬೇಕು ಮಸಾಲ ಕಬಾಬ್ಗೆ. ನೋಡಿ, ಈ ಥರ ಇರಬೇಕು, ತಿಕ್ಕಾಗಿದೆ ಅಲ್ಲ, ತುಂಬ ತೆಳುನೇ ಇಲ್ಲ, ತುಂಬ ಗಟ್ಟಿನೇ ಇಲ್ಲ, ಮೀಡಿಯಮಲ್ಲಿದೆ. ಕಬಾಬ್ ರೆಡಿ ಮಾಡಿಕೊಂಡು ಪೀಸ್ ಎಲ್ಲ ಆ್ಯಡ್ ಮಾಡ್ಕೊಳ್ತಿದ್ದಾನೆ ಮಸಾಲಕ್ಕೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಸಾಲ ಎಲ್ಲ ಆಯಿತು. ಹಾಕ್ಬಿಟ್ಟು ಫಿಶ್ಶಿಗೆ ಇದೊಂದು 20 ನಿಮಿಷ ಬಿಡಬೇಕು. ಆಮೇಲೆ ಕಬಾಬ್ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇವಾಗ ಮಸಾಲೆ ಎಲ್ಲ ಹಿಡ್ಕೊಂಡ್ಬಿಟ್ಟಿದೆ. ಇವಾಗ ಫಿಶ್ ಕಬಾಬ್ ಮಾಡೋಣ. ಕಡಾಯಿ ಇಟ್ಕೊಂಡಿದ್ದೇನೆ. ಇವಾಗ ಕಡಾಯಿ ಕಾದ್ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಯಿತು. ಇವಾಗ ಕಬಾಬ್ ಪೀಸನ್ನು ಹಾಕೋಣ. ಕಬಾಬ್ ಪೀಸನ್ನು ಹಾಕ್ತಾ ಇದ್ದೇವೆ. ನೋಡಿ, ಇವಾಗ ಹಾಕ್ಕೊಂಡಿದ್ದೇವೆ. ಎಲ್ಲ ಮಸಾಲೆ ಎಲ್ಲ ಇಟ್ಕೊಂಡ್ಬಿಟ್ಟಿದೆ ಚೆನ್ನಾಗಿ. ನೋಡಿ, ಎಣ್ಣೆಯಲ್ಲಿ ಫಿಶ್ ಕಬಾಬ್ ರೆಡಿ ಆಗ್ತಿದೆ. ನೋಡಿ, ಇವಾಗ ಇದಾಯಿತು. ಸರ್ವ್ ಮಾಡೋಣ ಪ್ಲೇಟಿಗೆ. ನೋಡಿ, ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೇನೆ. ಫಿಶ್ ಕಬಾಬ್ ರೆಡಿಯಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಈಸಿಯಾಗಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.